ಬಳ್ಳಾರಿ ಜನರ ಬಹು ವರ್ಷಗಳ ಕನಸಾದ ರಿಂಗ್ ರಸ್ತೆ ಇನ್ನೂ ಅಪೂರ್ಣ. 2008ರಲ್ಲಿ ಆರಂಭ ಆಗತ್ತೆ. 15 ವರ್ಷ ಕಳೆದ್ರೂ ಕೂಡ ಪೂರ್ಣಗೊಂಡಿಲ್ಲ ಕಾಮಗಾರಿ. ಅಲಿಪುರದಿಂದ ಅನಂತಪುರ ರಸ್ತೆವರೆಗೂ ಮಾತ್ರ ಅರ್ಧ ರಸ್ತೆ ನಿರ್ಮಾಣ ಆಗಿದೆ. ನಗರದಲ್ಲೇ ಹೊಸಪೇಟೆ, ಸಿರುಗುಪ್ಪ, ಆಂಧ್ರ ಮಾರ್ಗದ ವಾಹನಗಳ ಸಂಚಾರ ಆಗ್ತಾ ಇದೆ. ಟ್ರಾಫಿಕ್ ದಟ್ಟಣೆ, ಅಪಘಾತಗಳ ಭೀತಿಯ ನಡುವೆ ಬಳ್ಳಾರಿ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ನಗರ ರಸ್ತೆಗಳ ಮೇಲೆ ವಾಹನಗಳ ಒತ್ತಡದಿಂದ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ರಿಂಗ್ ರಸ್ತೆ ಪೂರ್ಣಗೊಂಡ್ರೆ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಕಾಮಗಾರಿ ನಿರ್ವಹಣೆ ಆಗ್ತಾ ಇರೋದು ತಡವಾಗ್ತಾ ಇದೆ. ಸಿಕ್ಕಾಪಟ್ಟೆ ಸಮಸ್ಯೆಗಳಂತೂ ಆಗ್ತಾ ಇದೆ. ಜನರು ಕೂಡ ಅದನ್ನೇ ಕೇಳ್ತಾ ಇರೋದು, ಆದಷ್ಟು ಬೇಗ ಎಲ್ಲ ಪೂರ್ಣ ಮಾಡಿ ಅಂತ. ಬಿಕಾಸ್ ಇದು ಬಳ್ಳಾರಿ ಜನರ ಬಹು ವರ್ಷಗಳ ಕನಸು, ರಿಂಗ್ ರೋಡ್ ಅನ್ನುವಂಥದ್ದು. ಬಟ್ ಯಾವಾಗ ಪೂರ್ಣ ಆಗತ್ತೆ? 2008ರಲ್ಲಿ ಆರಂಭ ಆಗಿತ್ತು. 15 ವರ್ಷ ಕಳೆದ್ರೂ ಪೂರ್ಣಗೊಳ್ಳಲ್ಲ ಅಂತಂದರೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಕಾಮಗಾರಿ ಅಲಿಪುರದಿಂದ ಅನಂತಪುರ ರಸ್ತೆವರೆಗೆ ಮಾತ್ರ ಆಗಿರೋದು, ಅದು ಕೂಡ ಅರ್ಧಂಬರ್ಧ ಆಗಿದೆ. ಸೊ ನಗರದಲ್ಲೇ ಹೊಸಪೇಟೆ, ಸಿರುಗುಪ್ಪ, ಆಂಧ್ರ ಈ ಎಲ್ಲ ಕಡೆ ಹೋಗೋ ವಾಹನಗಳ ಸಂಚಾರ. ಇದರಿಂದ ದಿನನಿತ್ಯ ಅಲ್ಲಿ ಓಡಾಡುವಂಥ ಜನರಿಗೆ ಕಿರಿಕಿರಿ. ಅಯ್ಯೋ ಟ್ರಾಫಿಕ್ ಜಾಮು, ಆಕ್ಸಿಡೆಂಟ್ ಆಗುತ್ತೆ, ನಿಧಾನಕ್ಕೆ ರೋಡ್ ಕ್ರಾಸ್ ಮಾಡಬೇಕು, ಇನ್ನೊಂದು ಮತ್ತೊಂದು. ಬಟ್ ನಿಮಗೆ ರಿಂಗ್ ರೋಡ್ ಆಗ್ಬಿಡ್ತು ಅಂತಂದರೆ ಸಮಸ್ಯೆಯೇ ಇರಲ್ವಲ್ಲ. ಹೋಗಲಿ 1 ವರ್ಷ, 2 ವರ್ಷ, 5 ವರ್ಷ ತಗೊಂಡ್ಲಿ, 15 ವರ್ಷ ಅಂತಂದು ಏನು ಮಾಡ್ತಾ ಇದ್ದೀರಾ? ಅದನ್ನೇ ಕೇಳ್ತಾ ಇದ್ದಾರೆ ಅವರು. ದಯವಿಟ್ಟು ನಮಗೆ ಇದನ್ನು ಸರಿಪಡಿಸ್ಕೊಡಿ ಆದಷ್ಟು ಬೇಗ ಅಂತ ಬಳ್ಳಾರಿ ಜನರು ಕೇಳ್ಕೊಳ್ತಾ ಇರೋದು. ನಗರ ರಸ್ತೆಗಳ ಮೇಲೆ ವಾಹನಗಳ ಒತ್ತಡದಿಂದ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ರಿಂಗ್ ರಸ್ತೆ ಒಂದು ಪೂರ್ಣ ಆಗ್ಬಿಡ್ತು ಅಂತಂದರೆ ಆಮೇಲೆ ನಮಗೆ ಏನು ಕಿರಿಕಿರಿನೇ ಇರಲ್ಲ, ಏನು ಸಮಸ್ಯೆನೇ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ಪರಿಹಾರ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಾಸ್ತವ ಚಿತ್ರಣ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಬಳ್ಳಾರಿ ಜನರ ಬಹುದೊಡ್ಡ ಕನಸಾದಂಥ ಅದು ರಿಂಗ್ ರಸ್ತೆ. ಆ ರಿಂಗ್ ರಸ್ತೆಗಳೀಗ ಸಾಕಷ್ಟು ನೆನೆಗುತ್ತಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಬಹುತೇಕವಾಗಿ ಆ ರಸ್ತೆಗಳು ನೆನೆಗುತ್ತಿಗೆ ಬಿದ್ದರಿಂದಾಗಿ ಸಾರ್ವಜನಿಕರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳ್ಬೋದು. 2008ರಲ್ಲಿ ಈ ಏನು ಅಂದರೆ ರಸ್ತೆ, ರಿಂಗ್ ರಸ್ತೆ ಅಂದರೆ ಬಳ್ಳಾರಿಯ ಸುತ್ತಲೂ ಕೂಡ ರಿಂಗ್ ರಸ್ತೆ ಮಾಡಬೇಕು. ವಾಹನ ಸವಾರರು ಯಾವುದೇ ರೀತಿಯಾಗಿ ಸಿಟಿ ಒಳಗಡೆ ಎಂಟ್ರಿ ಆಗದೇನೆ ಹೊರಗಡೆ ಓಡಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ರಿಂಗ್ ರಸ್ತೆಗಳನ್ನು ಮಾಡಲಾಗಿದೆ. ಕನಿಷ್ಠ ಇಲ್ಲಂದರೂ 280 ಕೋಟಿ ಅನುದಾನವನ್ನು ಈ ರಿಂಗ್ ರಸ್ತೆಗೆ ಕೊಡಲಾಗಿದೆ. ಅಲಿಪುರ ಹೊರವಲಯದಿಂದ ಸಿರುಗುಪ್ಪ, ತಾಳೂರು ಹಾಗೂ ಮೋಕಾ ರಸ್ತೆಯ ಮಾರ್ಗದಿಂದ ಈ ರಸ್ತೆ ಏನಿದೆ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಕೂಡ ಈ ರೀತಿಯಾದಂಥ ಒಂದು ರಸ್ತೆಗೆ ಬಹುದೊಡ್ಡ ಅನುದಾನವನ್ನು ಕೊಟ್ಟು ಈ ರಸ್ತೆಯನ್ನು ಮಾಡಲಿಕ್ಕೆ ಮುಂದಾಗಿತ್ತು. ಆದರೆ ನಿರಂತರವಾಗಿ ಈ ರಸ್ತೆಗಳ ಕಾಮಗಾರಿ ನಡೆದೇ ಇರೋದಕ್ಕೆ ಸಾಕಷ್ಟು ನೆನೆಗುದ್ದಿಗೆ ಬಿದ್ದಿರುವಂಥದ್ದು ಕೂಡ ಗಮನಿಸ್ಬೋದಾಗಿದೆ. ಈ ಕಾಮಗಾರಿ ಏನಿದೆ ಸುಮಾರು ವರ್ಷಗಳಾಯಿತು, ಸ್ವಲ್ಪ ಕೆಲಸ ಮಾಡಿ ಅಷ್ಟಕ್ಕೆ ಬಿಟ್ಟಿದ್ದಾರೆ. ಸಾಕಷ್ಟು ಈ ಮಳೆ ಬಂದಂಥ ಸಂದರ್ಭದಲ್ಲಿ ವಾಜಪೇಯಿ ಲೇಔಟ್ನ ಜನರಿಗೆ ಸಂಕಷ್ಟ ಹೇಳಬಾರ್ದು, ನೋಡ್ಬೋದಾಗಿದೆ. ಈ ಯಾವ ರೀತಿ ನೀರು ನಿಂತ್ಕೊಂಡಿದೆಯೋ ಇದಕ್ಕಿಂತ ಹೆಚ್ಚಾಗಿ ಕೆರೆ ಆದಂಥ ವಾತಾವರಣ ಕೂಡ ಇಲ್ಲಿ ಆಗಿರುತ್ತೆ. ದಿನನಿತ್ಯ ಇಲ್ಲಿ ಒಂದು ಕಾಲೇಜ್ ಕೂಡ ಇದೆ. ಜೊತೆಗೆ ವಾಜಪೇಯಿ ಲೇಔಟ್ನ ಜನರು ಕೂಡ ಇದೇ ರಸ್ತೆಯಲ್ಲಿ ಕೂಡ ಓಡಾಟವನ್ನು ಮಾಡ್ತಾರೆ. ಆದರೆ ಓಡಾಟ ಮಾಡುವಂಥ ಜನರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಿಡಿಶಾಪವನ್ನು ಹಾಕುವಂಥ ಕೆಲಸ ಕೂಡ ಆಗ್ತದೆ. ಜೊತೆಗೆ ಯಾವುದೇ ರೀತಿಯಾಗಿ ಸಿಟಿ ಒಳಗಡೆ ಅತಿ ದೊಡ್ಡದಾದಂಥ ವಾಹನಗಳು ಎಂಟ್ರೆನ್ಸ್ ಆಗಬಾರ್ದು ಅನ್ನುವಂಥದ್ದು ಕೂಡ ಇದೆ. ಎಂಟ್ರೆನ್ಸ್ ಆದಂಥ ಸಂದರ್ಭದಲ್ಲಿ ಅನೇಕ ಬೈಕ್ಗಳಾಗಿರ್ಬೋದು, ಅಪಘಾತಗಳಾಗಿರುವಂಥ ಉದಾಹರಣೆಗಳಿವೆ. ಇಷ್ಟೆಲ್ಲವೂ ಇದ್ದರೂ ಕೂಡ ಈ ಕಾಮಗಾರಿ ಕೂಡ ಸಂಪೂರ್ಣವಾಗಿ ಪೂರ್ಣವಾಗ್ತಿಲ್ಲ. ಜೊತೆಗೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವಂಥ ರಸ್ತೆಗಳಲ್ಲಿ ಬರೀ 50% ಮಾತ್ರ ಈ ರಿಂಗ್ ರಸ್ತೆಯನ್ನು ಸಂಪೂರ್ಣ ಮಾಡಲಾಗಿದೆ. ಇನ್ನೂ 50% ರಿಂಗ್ ರಸ್ತೆಗಳು ಕೂಡ ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿರುವಂಥದ್ದು ಕೂಡ ಗಮನಿಸಬಹುದಾಗಿದೆ. ಸಾಕಷ್ಟು ಈ ಪಾದಚಾರಿಗಳಾಗಿರ್ಬೋದು, ಲಾರಿಗಳು ಡಿಕ್ಕಿ ಹೊಡೆದು ಅಪಘಾತ ಆಗಿರುವಂಥ ಈ ಘಟನೆಗಳನ್ನು ಕೂಡ ಬಳ್ಳಾರಿಯ ಜನರು ನೋಡಿದ್ದಾರೆ. ಆದರೆ ಈ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಹಿನ್ನಡೆ ಮಾಡ್ತಾ ಇದ್ದಾರೆ? ಜೊತೆಗೆ ಸಾಕಷ್ಟು 280 ಕೋಟಿ ಅನುದಾನದಲ್ಲಿ ನೀಡಿದರೂ ಕೂಡ 2008ರಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಈ ರಸ್ತೆಗಳಾಗಿಲ್ಲ. ಈ ರಸ್ತೆ ಆಗೋದ್ರಿಂದಾಗಿ ಅತಿ ದೊಡ್ಡದಾದಂಥ ಲಾರಿಗಳೇನಿರುತ್ತೆ ಯಾವುದೇ ರೀತಿಯಾಗಿ ಬಳ್ಳಾರಿಗೆ ಎಂಟ್ರಿ ಆಗೋದಿಲ್ಲ. ಅಂದರೆ ಆಂಧ್ರ ಆಗಿರ್ಬೋದು ಮತ್ತು ಸಿರುಗುಪ್ಪ ಆಗಿರ್ಬೋದು, ಹೊಸಪೇಟೆ ಆಗಿರ್ಬೋದು, ಬಹುತೇಕವಾಗಿ ಹೊರಗಡೆ ಹೋಗೋದ್ರಿಂದಾಗಿ ಬಳ್ಳಾರಿಯಲ್ಲಿ ಕೂಡ ಸಿಟಿ ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ. ಇಷ್ಟೆಲ್ಲವೂ ಕೂಡ ಅನುದಾನ ಇಷ್ಟೆಲ್ಲ ಇದ್ದರೂ ಕೂಡ ಈ ರೀತಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ನಡವಟ್ಟಿನಿಂದ ಬಳ್ಳಾರಿ ಜನರು ದಿನನಿತ್ಯ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು
ಈ ಏನು ರಾಷ್ಟ್ರೀಯ ರಿಂಗ್ ರಸ್ತೆ ಏನಿದೆ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಕೆಲಸಕ್ಕೆ ಮುಂದಾಗ್ತಾರಾ? ಜೊತೆಗೆ ಇಲ್ಲಿರುವಂಥ MP ಆದಂಥ ತುಕಾರಾಂ ಅವರಾಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳ ಜೊತೆಗೆ ಒಂದಿಷ್ಟು ಮೀಟಿಂಗ್ ಮಾಡಿದರೆ ಈ ಸಮಸ್ಯೆ ಸರಿ ಹೋಗೋದಕ್ಕೆ ಸಾಧ್ಯವಾಗಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ.